ನಿಮ್ ಮಗು ಏನಾದ್ರೂ ಕಡಿಮೆ ಊಟ ಮಾಡ್ತಾ ಇದ್ಯಾ, ಇಲ್ಲ ಯಾವಾಗ್ಲೂ ಸುಸ್ತಾಗಿರೋದು, ಇಲ್ಲ ಏನಾದ್ರೂ ಮಣ್ ತಿನ್ನೋದು, ಚಾಕ್ ತಿನ್ನೋದು, ಪೇಂಟ್ ಕೆರ್ಕೊಂಡ್ ತಿನ್ನೋದು, ಇಲ್ಲ ನಿಮ್ ಮಗು ಮೋಷನ್ ಅಲ್ಲಿ ವರ್ಮ್ಸ್ ಏನಾದ್ರು ನೋಡಿರೋದು, ಇಚ್ಚಿಂಗ್ ಆಗಿರೋದು, ಈ ತರ ಏನಾದ್ರು ಅಬ್ಸರ್ವ್ ಮಾಡಿದೀರಾ? ಸೊ ಇದು ತುಂಬಾನೇ ಕಾಮನ್ ಮಕ್ಕಳಲ್ಲಿ. ಇದಕ್ಕೆ ಸೊಲ್ಯೂಷನ್ ಇದೆ. ಪೀಡಿಯಾಟ್ರಿಷಿಯನ್ ನ ಭೇಟಿ ಮಾಡ್ಬಿಟ್ಟು ಖಂಡಿತ ಸೊಲ್ಯೂಷನ್ ನಾವು ಹೆಲ್ಪ್ ಮಾಡ್ಬೋದು. ಹೆಲೋ, ನಾನು ಡಾಕ್ಟರ್ ಅವನಿ ಹೆಗ್ಡೆ. ನಾನು ಪೀಡಿಯಾಟ್ರಿಷಿಯನ್ ಅಕ್ಷಾ ಹಾಸ್ಪಿಟಲ್ ಅಲ್ಲಿ. ಸೊ ಇವತ್ತು ನಾನು ನಿಮಗೆ ಐರನ್ ಡಿಫಿಷಿಯನ್ಸಿ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐರನ್ ಡಿಫಿಷಿಯನ್ಸಿ ಒಂದು ತುಂಬಾನೇ ಕಾಮನ್ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಮಕ್ಕಳಲ್ಲಿ ವರ್ಲ್ಡ್ ವೈಡ್ ಇದು. ಸೊ ಯಾಕೆ ಆಗ್ಬೋದು ಇದು ಐರನ್ ಡಿಫಿಷಿಯನ್ಸಿ ಅಂದ್ರೆ, ಈಗ ನಾವು ಕೊಡೋ ಊಟ ಮಕ್ಕಳಿಗೆ ಐರನ್ ಅಂಶ ಕಡಿಮೆ ಇದ್ರೆ, ಐರನ್ ರಿಚ್ ಊಟ ಅಂದ್ರೆ ಸೊಪ್ಪಿನ ತರಕಾರಿ, ಇಲ್ಲ ಪಲ್ಸಸ್ಸು, ನಟ್ಸು, ಡ್ರೈ ಫ್ರೂಟ್ಸು, ನಾನ್ ವೆಜಿಟೇರಿಯನ್ ಊಟ, ಇಂಥದ್ರಲ್ಲಿ ಐರನ್ ಅಂಶ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನೇನಾದ್ರು ಮಕ್ಕಳು ಕಡಿಮೆ ತಿಂತಾ ಇದ್ರೆ, ಇಲ್ಲ ಹಾಲು ತುಂಬಾನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ, ಮೋರ್ ದೆನ್ 500 ml ಇನ್ ಅ ಡೇ ಹಾಲು ಉಪಯೋಗಿಸ್ತಾ ಇದ್ರೆ, ಇದು ಐರನ್ ಅಬ್ಸಾರ್ಪ್ಷನ್ ನ ಕಡಿಮೆ ಮಾಡುತ್ತೆ. ಐರನ್ ಅಂಶ ಮೈಯಲ್ಲಿ ಕಡಿಮೆ ಆಗಿ ಐರನ್ ಡಿಫಿಷಿಯನ್ಸಿ ಅಂತ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಮಗು ಹೊಟ್ಟೆಲಿ ವರ್ಮ್ಸ್ ಆಗಿ ಅದು ಕೂಡ ಐರನ್ ಡಿಫಿಷಿಯನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಇದು ನಾ 3 ಹೇಳಿರೋದು ಕಾಮನ್ ರೀಸನ್ಸ್ ನ್ಯೂಟ್ರಿಷನಲ್ ಐರನ್ ಡಿಫಿಷಿಯನ್ಸಿಗೆ. ಬೇರೆ ತುಂಬಾನೇ ಸುಮಾರು ಕಾರಣಗಳಿರುತ್ತೆ, ಇದಿಷ್ಟು ಕಾಮನ್ ಆಗಿ ಆಗುವಂಥದ್ದು. ಸೊ ಇದು ಹೇಗೆ ಗೊತ್ತಾಗುತ್ತೆ ನಿಮ್ಮ ಮಗುಗೆ ಐರನ್ ಡಿಫಿಷಿಯನ್ಸಿ ಕಡಿಮೆ ಇದೆಯಾ ಅಂತ, ಅದು ಕ್ವೆಶನ್ ಇರುತ್ತೆ. ನಿಮ್ಮ ಮಗು ಪೇಲ್ ಆಗಿ ಕಾಣಿಸ್ತಾ ಇದೆ, ಇಲ್ಲ ವೀಕ್ನೆಸ್ಸು, ಟಯರ್ಡ್ ಆಗ್ತಾ ಇದೆ, ಮಗು ಆಟ ಆಡ್ತಾ ಸರಿ ಊಟ ಮಾಡ್ತಾ ಇಲ್ಲ, ಇಲ್ಲ ಗ್ರೋತ್ ಸರಿಗ್ ಆಗ್ತಾ ಇಲ್ಲ, ಇಲ್ಲ ಇನ್ನೊಂದು ಪೈಕ ಅಂತ ಹೇಳ್ತೀವಿ. ಸೊ ಯಾವುದು ತಿನ್ಬಾರ್ದು ಅದನ್ನ ತಿಂತಾ ಇದ್ರೆ, ಈಗ ಮಣ್ಣು ಕೆರೆದು ತಿನ್ನೋದು, ಪೇಂಟ್ ಕೆರೆದು ತಿನ್ನೋದು, ಧೂಳನ್ನ ನೆಕ್ಕಿ ತಿನ್ನೋದು, ಅಂತದನ್ನ ಪೈಕ ಅಂತೀವಿ. ಅದನ್ನು ಒಂದು ಐರನ್ ಡಿಫಿಷಿಯನ್ಸಿದು ಸಿಂಪ್ಟಮ್. ಸೊ ಈ ತರ ಏನಾದ್ರು ಅನಿಸ್ತಾ ಇದ್ರೆ ಇದಕ್ಕೆ ನಾವು ಅದ್ರ ತಕ್ಕಂಗೆ ಟೆಸ್ಟ್ ಮಾಡಿಸ್ಬಿಟ್ಟು ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ಖಂಡಿತ ಇದೆ. ಸೊ ನಿಮ್ಮ ಪೀಡಿಯಾಟ್ರಿಷಿಯನ್ ನ ಮೀಟ್ ಮಾಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ. ಥ್ಯಾಂಕ್ ಯು.